ಗೇಟ್ ತೆಗ್ದ ಅರ್ಜುನ್, ಅವನೇ ಗೇಟ್ ತಗೊಂಡು ಅವನೇ ಹೋಗ್ತವನೆ ಒಳಗೆ. ಸೂಪರ್ ಅರ್ಜುನ, ಹಂಗೆ ಕಿತ್ಕೊಳಗೆ ಹೋಗ್ತಾನೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ಸಕ್ಕರೆಬೈಲಿನ ಕೆಲವು ಆನೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋ ಪೂರ್ತಿಯಾಗಿ ನೋಡಿ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋವಂಥ ಆನೆ ರಾಘವೇಂದ್ರ ಅಂತ. ಸೊ ಸ್ನೇಹಿತರೆ, ಈ ರಾಘವೇಂದ್ರ ಆನೆನ ಮಂತ್ರಾಲಯದಿಂದ ತಂದಿರೋವಂಥದ್ದು. ತುಂಬ ಎತ್ತರವಾದ ಆನೆ ಸ್ನೇಹಿತರೆ. ಸದ್ಯಕ್ಕೆ ಸಕ್ಕರೆಬೈಲಿನಲ್ಲಿರುವಂಥ ಎಲ್ಲ ಆನೆಗಳಿಗಿಂತ ಈತ ಎತ್ತರವಾಗಿದ್ದಾನೆ. ಸ್ನೇಹಿತರೆ, ಇವನು ಅಶ್ವತ್ಥಾಮ ಅಂತ. ಈತನ ದಂತನೇ ಈತನ ವಿಶೇಷ ಸ್ನೇಹಿತರೆ. ಇತ್ತೀಚೆಗೆ ಈತನಿಗೆ ಕೆಲವು ಸ್ಪೆಷಲ್ ಟ್ರೈನಿಂಗ್ಗಳನ್ನ ಕೊಡ್ತಾ ಇದ್ದಾರಂತೆ. ಅಂದರೆ ಏನು ಕುಮ್ಕಿ ಕೆಲಸಗಳಿಗೆ ಏನೇನು ಟ್ರೈನಿಂಗ್ ಬೇಕು ಆನೆಗೆ, ಸೊ ಆ ರೀತಿಯಾದ ಟ್ರೈನಿಂಗ್ಗಳನ್ನ ಅಶ್ವತ್ಥಾಮನಿಗೆ ನೀಡ್ತಾ ಇದ್ದಾರೆ. ಏಕೆಂದರೆ ಈಗ ಒಂದು ರೀಸೆಂಟಾಗಿ ವಿಕ್ರಾಂತ್ ಆನೆನ ಏನು ಕ್ರಾಲ್ನಲ್ಲಿ ಹಾಕಿದ್ದಾರೆ ಸಕ್ಕರೆಬೈಲಿನಲ್ಲಿ, ಆ ವಿಕ್ರಾಂತಿಗೆ ಬೆದರಿಸುವಂಥ ಕೆಲಸನ ಸಹ ಈ ನಮ್ಮ ಅಶ್ವತ್ಥಾಮ ಮಾಡ್ತಾ ಇದ್ದ. ಸಾಗರ್ ಸಹ ಮಾಡ್ತಾ ಇದ್ದ. ಅದೇ ರೀತಿ ಅಶ್ವತ್ಥಾಮನು ಕೂಡ ಆ ಒಂದು ಕೆಲಸದಲ್ಲಿ ಬಳಸ್ಕೊತಾ ಇದ್ದಾರೆ ಸ್ನೇಹಿತರೆ. ಇವನ ಬಗ್ಗೆ ಇನ್ನೊಂದು ವಿಷಯ ಮಾತಾಡಬೇಕು ಅಂದರೆ ಸ್ನೇಹಿತರೆ, ಈತ ಸುಮಾರು 1 ವರ್ಷಗಳ ಕಾಲ ಈತ ಕ್ರಾಲ್ನಲ್ಲೇ ಇದ್ದಂತೆ. ಅಂದರೆ ಬೇಗ ಪಳಗಿಲ್ಲ ಇವನು. 1 ವರ್ಷ ತನಕನೂ ಕ್ರಾಲ್ನಲ್ಲೇ ಇದ್ದಂತೆ. ಏಕೆ ಅಂದರೆ ಇವನು ಏನು ಮಾವುತ ಕವಡಿಗಳು ಏನು ಆಹಾರನ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದನ್ನ ಈಸ್ಕೊಂಡು ತಿಂತಾನೆ ಇರಲಿಲ್ವಂತೆ. ಸೊ ಹೀಗಾಗಿ ಈತನನ್ನು ಪಳಗಿಸೋಕ್ಕೆ ಸುಮಾರು 1 ವರ್ಷಗಳ ಕಾಲ ಮಾವುತರು ಮತ್ತು ಕಾವಡಿಗಳು ಪ್ರಯತ್ನ ಪಟ್ಟಿದ್ದಾರೆ. ಸೊ ಈಗ ನೋಡಿ ಸ್ನೇಹಿತರೆ, ಅದ್ಭುತವಾಗಿ ನಿಂತಿದ್ದಾನೆ. ಇವನಿಗೆ ನಿಜವಾಗ್ಲೂ ತುಂಬ ಅದ್ಭುತವಾದ ಭವಿಷ್ಯ ಇದೆ ಸ್ನೇಹಿತರೆ ಮುಂದೆ. ಹೀಗೆ ಇನ್ನೂ ಹೆಚ್ಚಿನ ಟ್ರೈನಿಂಗ್ ತೊಗೊಂಡು ಈ ಅರಣ್ಯ ಇಲಾಖೆಯ ಕೆಲಸಗಳಿಗೆ ಈತನನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಆನೆ ನೋಡೋಣ ಸ್ನೇಹಿತರೆ, ಬನ್ನಿ. ಸ್ನೇಹಿತರೆ ನೋಡಿ, ಈತ ಕೇಶವ ಅಂತ. ಈತ ಬ್ಲೈಂಡ್ ಎಲಿಫೆಂಟ್, ಕಣ್ಣು ಕಾಣಲ್ಲ ಈತನಿಗೆ. ಆದರೂ ಕೂಡ ಕಾಡಿಗೆ ಹೋಗೋದು ಬರೋದು ಎಲ್ಲ ಮಾಡ್ತಾನೆ. ತುಂಬ ದೈತ್ಯವಾಗಿದ್ದಾನೆ ಸ್ನೇಹಿತರೆ. ಈತನಿಗೆ ಕಣ್ಣು ಕಾಣಲ್ಲ ಅಂದರೂ ಸಹ ಕಾಡಿನಲ್ಲಿ ಮೇಯ್ಕೊಂಬರ್ತಾನೆ. ಹಾಗೆ ಆತನ ಮಾವುತರು ಕಾವಡಿಗಳು ಕೂಡ ಚೆನ್ನಾಗಿ ಆತನನ್ನು ನೋಡ್ಕೊತಾರೆ. ಸೊ ಹೀಗಾಗಿಯೇ ಈತ ಇಷ್ಟು ಚೆನ್ನಾಗಿರೋದು ಸ್ನೇಹಿತರೆ. ನೋಡಿ ಏನು ದೈತ್ಯ, ಎಷ್ಟು ಮ್ಯಾಸಿವ್ ಆಗಿದ್ದಾನೆ. ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಈತನ ಏನಾರ ಕಣ್ಣು ಇದ್ಬಿಟ್ಟಿದ್ದರೆ ಈತ ಕೂಡ ಎಲ್ಲ ಕೆಲಸದಲ್ಲೂ ಸಹ ಭಾಗವಹಿಸ್ತಾ ಇದ್ದ. ಇಲ್ಲ, ಕಣ್ಣು ಕಾಣಲ್ಲ. ಇಲ್ಲಿ ಮಲ್ಕೊಂಡು ಸ್ನಾನ ಮಾಡ್ತಾ ಇದ್ದಾನೆ ನೋಡಿ. ಇವನೇ 16 ವರ್ಷದ ಅರ್ಜುನ, ಅಂದರೆ ಸಕ್ಕರೆಬೈಲಿನಲ್ಲಿರುವಂಥ ಅರ್ಜುನ ಆನೆ ಸ್ನೇಹಿತರೆ. ತುಂಬ ಚೆನ್ನಾಗಿದ್ದಾನೆ. ಎತ್ತರ ದಂತ ಎಲ್ಲ 16ನೇ ವಯಸ್ಸಿಗೆ ತುಂಬ ಚೆನ್ನಾಗಿದೆ. ಒಳ್ಳೆ ಸೈಜ್ ಇದ್ದಾನೆ ಈಗಲೇ ಸ್ನೇಹಿತರೆ. ತುಂಬ ಖುಷಿ ಆಯಿತು ಇವನನ್ನು ನೋಡಿ. ಇದೇ ವಿಡಿಯೋದ ಕೊನೆಯಲ್ಲಿ ಈ ನಮ್ಮ ಏನು ಇನ್ನು ಹದಿಹರೆಯದ ಆನೆಗಳು ಇದ್ದಾವೆ ಅವಕ್ಕೆಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಈಗಲಿಂದನೇ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಕೊನೆಯಲ್ಲಿ ನೋಡಿ ಸ್ನೇಹಿತರೆ. ಎಲ್ಲ ಒಂದು 14, 15, 16 ಏನು 20 ವರ್ಷದ ಒಳಗಿನ ಆನೆಗಳಿಗೆ ಎಲ್ಲದಕ್ಕೂ ತುಂಬ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಈಗಿಂದನೇ. ಸ್ನೇಹಿತರೆ, ಇವನ ಬಗ್ಗೆ ಮಾತಾಡಲೇಬೇಕು. ಈತನ ಹೆಸರು ಸೋಮಣ್ಣ ಅಂತ. ಏನು ನಮ್ಮ ಸಕ್ಕರೆಬೈಲಿನಲ್ಲಿ ಕುಮ್ಕಿ ತಂಡ ಇದೆ, ಅದರಲ್ಲಿ ಹೇಗೆ ನಾವು ಸಾಗರ್ ಅಂತೀವಿ, ಅಷ್ಟೇ ಸಾಮರ್ಥ್ಯವುಳ್ಳ, ಅಷ್ಟೇ ಕೆಲಸ ಮಾಡುವಂಥ ಆನೆ ಅಂದರೆ ಅದು ನಮ್ಮ ಸೋಮಣ್ಣ ಕೂಡ ಸ್ನೇಹಿತರೆ. ನೋಡಿ, ನೀವು ಹಿಂದೆಯಿಂದ ಸಹ ನೋಡ್ತಾ ಇರ್ಬೋದು. ತುಂಬ ದೈತ್ಯವಾಗಿದ್ದಾನೆ, ಒಳ್ಳೆ ಸೈಜ್ ಇದ್ದಾನೆ, ಒಳ್ಳೆ ಧೈರ್ಯವಂತ ಕೂಡ ಅಂತ ಅಲ್ಲಿನ ಮಾವುತರುಗಳು ಹೇಳ್ತಾರೆ ಸ್ನೇಹಿತರೆ. ಈತನನ್ನು ಸಹ ಹಲವು ಕಾರ್ಯಾಚರಣೆಯಲ್ಲಿ ಬಳಸ್ಕೊಂಡಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಸಹ ಕೊಟ್ಟಿದ್ದಾನೆ ಸ್ನೇಹಿತರೆ. ಈಗ ಮೇಲೆ ಹೇಳ್ತಾನೆ ನೋಡಿ ಸ್ನೇಹಿತರೆ, ಆತನ ಸೈಜ್ ಇರ್ಬೋದು, ಆತನ ದಂತ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ತುಂಬ ಧೈರ್ಯವಂತ ಆನೆ ಅಂತ ಸಹ ಅಲ್ಲಿನವರು ಲೋಕಲ್ಸ್ ಜನ ಮಾತಾಡ್ತಾರೆ. ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಈ ಬಾರಿ ಹೋದಾಗ ಸಾಗರ್ ಸಿಗಲಿಲ್ಲ, ಬಟ್ ನನಗೆ ಸೋಮಣ್ಣ ಸಿಕ್ತ. ಸೊ ತುಂಬ ಖುಷಿ ಆಯಿತು ಸ್ನೇಹಿತರೆ. ಸುಮ್ಮನೆ ಹಾಗೆ ಸನ್ನೆ ಮಾಡ್ತಾರೆ, ಹಾಗೆ ಆತನ ವಾಕಿಂಗ್ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ, ನೀವು ನೋಡ್ಬೋದು. ಸೊ ಹೇಗೆ ಅಲ್ವಾ ನಮ್ಮ ಮಾವುತರುಗಳು ಕಂಟ್ರೋಲ್ನ ಕಿವಿಲಿ ಇಟ್ಟಿರ್ತಾರೆ. ಸೊ ಅದ್ಭುತ. ಮೊದಲು ಸ್ನಾನ ಮಾಡಿದ ನಂತರ ಅವಕ್ಕೆ ಏನು ಜಾಗ ಮಾಡಿರ್ತಾರೆ ನಿಂತ್ಕೊಳ್ಳೋಕ್ಕೆ ಡಿಸ್ಪ್ಲೇಗೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಹೀಗೆ ಒಂದೊಂದೇ ಆನೆಗಳು ಸಹ ಬಂದು ನಿಲ್ತವೆ.
ನೋಡಿ ಸ್ನೇಹಿತರೆ, ಈತನೇ ಅರ್ಜುನ. ಕೇವಲ 16 ವರ್ಷ ಅಂತೆ. ತುಂಬ ಚೆನ್ನಾಗಿದ್ದಾನೆ ಈಗಲೇ 16 ವರ್ಷಕ್ಕೇ. ಒಳ್ಳೆ ಎತ್ತರವಾಗಿದ್ದಾನೆ, ದಂತ ಕೂಡ ಚೆನ್ನಾಗಿ ಬರ್ತಾ ಇದೆ. ಗೇಟಿಗೆ ತೆಗಿಯಕ್ಕೆ ಹೇಳ್ತಾ ಇದ್ದಾರೆ, ನೋಡೋಣ ಗೇಟ್ ತೆಗಿಯತ್ತೋ ಇಲ್ವೋ. ಗೇಟ್ ತೆಗ್ದ ಅರ್ಜುನ, ಅವನೇ ಗೇಟ್ ತಗೊಂಡು ಅವನೇ ಹೋಗ್ತವನೆ ಒಳಗೆ. ಮತ್ತೆ ಕ್ಲೋಸ್ ಮಾಡ್ತಾನಂತೆ, ನೋಡೋಣ ಗೇಟ್ನ. ಅವನೇ ಗೇಟ್ ಹಾಕ್ತವನೆ. ಅರ್ಜುನ, ಸಕ್ಕರೆ ಬೈಲಿನ ಅರ್ಜುನ. ಕೇವಲ 16 ವರ್ಷ. ಒಳ್ಳೆ ಸೈಜ್ ಇದ್ದಾನೆ ಸ್ನೇಹಿತರೆ, ತುಂಬ ಚೆನ್ನಾಗಿದ್ದಾನೆ ನೋಡಿ. ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹಂಗೆ ಸುಮ್ಮನೆ, ಆಗಾಗ ರಿಮೈಂಡ್ ಮಾಡ್ತಾ ಇರ್ತಾರೆ ಟ್ರೈನಿಂಗ್ ಕೊಟ್ಟು ಮರಿಬಾರ್ದು ಅಂತ. ನೋಡಿ ಅರ್ಜುನನಿಗೆ ಏನೇನು ಕೆಲಸ ಕೊಡ್ತಿದ್ದಾರೆ. ಸೂಪರ್. ಏನು ಹಠ ಮಾಡ್ತಾ ಇಲ್ಲ, ಬೇಗ ಬೇಗ ಕೆಲಸಗಳು ಮಾಡ್ತಿದ್ದಾನೆ. ಅವರೇನು ಕಮೆಂಟ್ ಕೊಡ್ತಾರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ, ಹಠ ಮಾಡ್ತಿಲ್ಲ. ಸೂಪರ್ ಅರ್ಜುನ, ಹಂಗೆ ಕಿತ್ಕೊಳಕ್ಕೆ ಹೋಗ್ತಾನೆ. ಹಂಗೆ ಕಿತ್ಕೊಂಬಿಟ್ಟ. ಹಾಂ, ಎಲ್ಲ ಆನೆಗಳಿಗೂ ಸ್ನಾನ ಮಾಡಿಸಿ ಬಂದಿದ್ಕೊಳ್ಳೆ ಈ ರೀತಿ ರಿಮೈಂಡ್ ಮಾಡ್ತಾರೆ. ಟ್ರೈನಿಂಗ್ ಏನೇನು ಕಮೆಂಡ್ ಇದೆ, ಬೇಸಿಕ್ ಕಮೆಂಟ್ಗಳನ್ನ ಹೇಳಿ ಅವಕ್ಕೆ ರಿಮೈಂಡ್ ಮಾಡ್ತಾರೆ. ಓಹೋ, ಎಲ್ಲ ಹೇಳ್ಕೊಡ್ತಾರೆ. ಒಳ್ಳೆ ಟ್ರೈನಿಂಗು ನೋಡಿ ಸ್ನೇಹಿತರೆ. ಈ ರೀತಿ ಟ್ರೈನಿಂಗ್ ಮಾಡ್ತಾರೆ. ಒಬ್ಬ ಮಾವುತ ಆನೆಗಳನ್ನ ಹೇಗೆ ಪಳಗಿಸ್ತಾನೆ ಅನ್ನೋಕ್ಕೆ ಇದೆ ಸಾಕ್ಷಿ. ಕೊಡ್ತೈತೆ. ಬೆಲ್ಲ ಕೊಡ್ತಾರೆ, ಇದಕ್ಕೆಲ್ಲಂಗೆ ಮಾಡಿದ್ರೆ ಬೆಲ್ಲ. ಅದಕ್ಕೆ ಅಂದರೆ ಸ್ವೀಟ್ ಇಷ್ಟ ಅಲ್ಲ ಅವಕ್ಕೆ, ಚಾಕ್ಲೇಟ್ ಥರ. ಈ ಗಿಡದ ಎತ್ತಲ್ಲದು ಆ ಕಡೆದೇ ಎತ್ತದ ಎರಡಕ್ಕೂ ನೋಡ ಇದು ನೋಡಿ ಎಷ್ಟು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಹೇಗಿತ್ತು, ಇನ್ನು ಸಣ್ಣ ಸಣ್ಣ ಆನೆಗಳಿಗೆ ಹೇಗೆ ತಯಾರು ಮಾಡ್ತಾ ಇದ್ದಾರೆ ಇಲ್ಲಿನ ಮಾವುತರು. ಸೊ ಏನನ್ನಿಸ್ತು ಸ್ನೇಹಿತರೆ, ನೀವು ಕಮೆಂಟ್ ಮೂಲಕ ತಿಳಿಸಿ.
ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು.